ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕಾನ್ಸ್ಟೆಂಟಾಗಿ ಇವಾಗ ಡೆಲ್ಲಿಗೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಒಂದು ನನ್ನ ಶೂಟ್ಸ್ ಇರ್ಬೋದು, ಇನ್ನೊಂದು ಇವರ ಕೆಲಸಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಸೊ ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಕಮ್ ಪ್ಯಾಕ್ ವಿತ್ ಮೀ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಹಾಲ್ ನೋಡ್ಬೋದು, ತುಂಬಾ ಮೆಸ್ಸಿಯಾಗಿದೆ. ಇಲ್ಲಿ ಸೂಟ್ ಕೇಸ್ ಇದೆ, ಹಾಗೆ ಒಂದಷ್ಟು ಐಟಮ್ಸ್ನ ಇಲ್ಲಿ ಇಟ್ಟಿದ್ದೀನಿ. ನನಗೇನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ. ಸೊ ಇಂಪಾರ್ಟೆಂಟ್ ಐಟಮ್ಸ್ ನಾನು ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಸ್ವಲ್ಪ ಫ್ರೇಮ್ನ ಕ್ಲೀನಾಗಿಡೋಣ. ಓಕೆ, ನನಗೆ ಇಂಪಾರ್ಟೆಂಟ್ ಐಟಮ್ಸ್ ಯಾವ್ದು ಬೇಕಾಗಿರೋದು ಅಂದರೆ, ಒಂದು ಟ್ರೈಪಾಡ್ ಸ್ಟ್ಯಾಂಡ್. ನಾನು DJI ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಸೊ ಟ್ರೈಪಾಡ್ ಸ್ಟ್ಯಾಂಡ್ ತುಂಬಾ ಇಂಪಾರ್ಟೆಂಟ್. ಅಥವಾ ಇಮಿಡಿಯೇಟಾಗಿ ಏನಾದರೂ ಶೂಟ್ ಮಾಡಬೇಕು, ಬ್ರ್ಯಾಂಡ್ ಶೂಟ್ಸ್ ಇರ್ಬೋದು, ಅಥವಾ ನನಗೆ ಪರ್ಸ್ನಲಾಗಿ ಏನಾದರೂ ಶೂಟ್ ಮಾಡಬೇಕು ಅಂದರೆ, ಸೊ ಟ್ರೈಪಾಡ್ ಸ್ಟ್ಯಾಂಡ್ ಬಂದ್ಬಿಟ್ಟು ಒಂಥರ ಹ್ಯಾಂಡಿಯಾಗಿರುತ್ತೆ, ನೀಟಾಗಿರುತ್ತೆ. ನಿಮ್ಮ ಫ್ರೇಮ್ಸ್ ನೀಟಾಗಿ ವೀಡಿಯೋಸ್ನ ಶೂಟ್ ಮಾಡ್ಬೋದು. ಅದಕ್ಕೋಸ್ಕರ ಟ್ರೈಪಾಡ್ ಸ್ಟ್ಯಾಂಡ್. ಹಾಗೆ ಇದರಲ್ಲಿ ಬ್ಲೂಟೂತು ಇರೋದ್ರಿಂದ ನಮ್ಮ ಹ್ಯಾಂಡ್ಸ್ ಫ್ರೀಯಾಗಿ ನೀವು ಶೂಟ್ ಮಾಡ್ಬೋದು. ಹಾಗೆ ಇನ್ನೊಂದು ಲೈಟ್ನ ಪರ್ಚೇಸ್ ಮಾಡಿದೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಅಂದರೆ ಇದು ಎಲ್ಲ ಕಡೆ ನೋಡಿದ್ದೆ, ಇದು ಕ್ಲಿಪ್ ಮಾಡೋದು ಲೈಟು. ಸೊ ಇಟ್ ಲುಕ್ಸ್ ಆನ್ ಇವಾಗ ಆಯಿತು. ಸಮಥಿಂಗ್ ಲೈಕ್ ದಿಸ್. ಲೈಟ್ ಆ್ಯಡ್ ಮಾಡೋದ್ರಿಂದ ನಮ್ಮ ವಿಡಿಯೋ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಲ್ರೆಡಿ ವಿಡಿಯೋ. ಹಾಂ, ಇಲ್ಲಿಂದ ಲೈಟ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಫೀಚರ್ಸ್ ಎಲ್ಲ ಎನ್ಹಾನ್ಸ್ ಆಗ್ತಿದೆ. ಅದಕ್ಕೋಸ್ಕರ ಒಂದು ಲೈಟ್ನ ನಾನು ಕ್ಯಾರಿ ಮಾಡ್ತೀನಿ ಯಾವುದೇ ಶೂಟ್ಗೆ ಹೋದ್ರು. ಅದು ಯೂಸ್ ಇದೆಯೋ ಇಲ್ವೋ ನನಗೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಲೈಟು, ಅಕಸ್ಮಾತ್ ಅದು ಫೇಸ್ ಲೈಟ್ ಸಾಕಾಗಿಲ್ಲ ಅಂದರೆ ಒಂದು ಲೈಟ್ನ ಯೂಸ್ ಮಾಡ್ತೀನಿ. ಸೊ ಇದು ಹಂಗೆ ಕಲರ್ ಚೇಂಜ್ ಕೂಡ ಮಾಡ್ಬೋದು. ಹಾಂ, ನೋಡಿ ಕಲರ್ ಚೇಂಜ್ ಕೂಡ ಮಾಡ್ಬೋದು. ಸೊ ಇವಾಗ ನಮ್ಮ ಕೂದಲಿಗೆ ಸಪ್ರೇಟ್ ಲೈಟಿಂಗ್ ಬೇಕಂದರೆ ಅದಕ್ಕೋಸ್ಕರ ನಾನು ಈ ಒಂದು ಲೈಟ್ಸ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು ಲೈಟ್ನ ನಾನು ತೊಗೊಂಡು ಹೋಗ್ತಿದ್ದೀನಿ, ಜಸ್ಟ್ ಇನ್ ಕೇಸ್. ಇವಾಗ ನನಗೆ ಬ್ರ್ಯಾಂಡ್ ಶೂಟ್ಸ್ ಇಮಿಡಿಯೇಟಾಗಿ ಹೇಳ್ತಾರೆ. ಸೊ ನಾವು ಟ್ರಾವೆಲ್ ಮಾಡ್ತಿದ್ದಾಗ ಯಾರೂ ವಿಡಿಯೋಗ್ರಫರ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ತಯಾರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನೀವು ಎಲ್ಲಾದರೂ ಒಂದು ಕಡೆ ಪ್ಲೇಸ್ ಮಾಡಿಬಿಟ್ರೆ ಸಾಕು. ಸೊ ಇಟ್ ಲುಕ್ಸ್ ಸಾರ್ಟೆಡ್. ಇದು ಲೈಟ್ಸ್ ಆಯಿತು, ಕ್ಯಾಮ್ರಾ ಆಯಿತು, ನನ್ನ ಫೋನ್ ಆಯಿತು. ಅದಾದಮೇಲೆ ನಾನು ತಿಂಡಿಗೆ ಅಂತ ನಾನು ಏನು ತೊಗೊಂಡು ಹೋಗ್ತೀನಿ ಅಂದರೆ, ಒಂದಷ್ಟು ಹೆಲ್ದಿ ಸ್ನ್ಯಾಕ್ಸ್ನ ತೊಗೊಂಡು ಹೋಗ್ತೀನಿ. ಬಿಕಾಸ್ ಇವಾಗ ವರ್ಕೌಟು ಅದೆಲ್ಲ ಮಾಡ್ತಿರೋದ್ರಿಂದ ಅಷ್ಟಾಗಿ ಅನ್ಹೆಲ್ದಿ ತಿನ್ನೋಕ್ಕೆ ನಾನು ಹೋಗೋದಿಲ್ಲ. ಬಿಕಾಸ್ ಸ್ವಲ್ಪ ಹೆಲ್ತ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಅಂತ. ಅದಕ್ಕೋಸ್ಕರ ಇದು ಸೋಯಾ ಎಡಮಾಮೆ ಅಂತ ಕೇಳಿರ್ತೀರ, ರೋಸ್ಟೆಡ್ ಎಡಮಾಮೆ ಇದು. ಸೊ ಚೆನ್ನಾಗಿದೆ ಆ್ಯಂಡ್ ಟೇಸ್ಟಿಯಾಗೂ ಇದೆ, ಹೆಲ್ದಿಯಾಗೂ ಇದೆ. ಆ್ಯಂಡ್ ನಿಮ್ಗೆ ಹಸು ಆದರೆ ಇದು ಈಸಿಯಾಗಿ ಸ್ನ್ಯಾಕ್ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ತೊಗೋತಿದ್ದೀನಿ. ಅದಾದಮೇಲೆ ಒಂದು ಮೈಕ್ ಆಲ್ರೆಡಿ ನಾನು ಪ್ಲೇಸ್ ಮಾಡಿರೋದನ್ನು, ಆ ಮೈಕ್ನೂ ತೊಗೊಂಡು ಹೋಗ್ತಿದ್ದೀನಿ. ಅದಾದಮೇಲೆ ಒಂದಷ್ಟು ಮೇಕಪ್ ರಿಮೂವರ್, ಕಾಟನ್ ಪ್ಯಾಡ್ಸ್. ಬಿಕಾಸ್ ನಾವು ಮೇಕಪ್ಪು, ಸನ್ಸ್ಕ್ರೀನ್, ಇವಾಗ ಟಿಂಟೆಡ್ ಸನ್ಸ್ಕ್ರೀನ್, ಟಿಂಟೆಡ್ ಮಾಯ್ಶ್ಚರೈಸರ್ಸ್ ಎಲ್ಲ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಮೇಕಪ್ ರಿಮೂವ್ ಮಾಡಿಬಿಟ್ಟೆ ನಾನು ನಿದ್ದೆ ಮಾಡೋದು. ಅಥವಾ ಆ ಕೆಲಸ ಶೂಟಿಂಗ್ ಮುಗಿದ ತಕ್ಷಣ ನಾನು ಮೇಕಪ್ ರಿಮೂವ್ ಮಾಡಿಬಿಡ್ತೀನಿ. ಅದೇನೋ ನನಗೆ ಅಭ್ಯಾಸ ಇದೆ. ಆ್ಯಂಡ್ ಶೂಟಿಂಗ್ ಮುಗಿದ್ರೂ ಅಷ್ಟೇ ಅಲ್ಲೇ ಮೇಕಪ್ ರಿಮೂವ್ ಮಾಡಿಬಿಟ್ಟೆ ಬರ್ತೀನಿ. ಅದನ್ನು ತುಂಬ ಹೊತ್ತು ನನಗೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಬಿಕಾಸ್ ಐ ಫೀಲ್ ಸಮ್ವಾಟ್ ಅನ್ಕಂಫರ್ಟಬಲ್. ಅದು ಈ ಸಮ್ಮರ್ಗಂತೂ ಮೇಕಪ್ ಇದ್ದರೆ ಇನ್ನೂ ಒಂಥರ ಅನಿಸ್ತಾ ಇರುತ್ತೆ. ಒಂದಷ್ಟು ಬಟ್ಟೆಗಳನ್ನ ಕ್ಯಾರಿ ಮಾಡ್ತಿದ್ದೀನಿ. ಇದು ನನ್ನ ವೇಸ್ಟ್ ಕೋಟ್, ಅದಾದಮೇಲೆ ಒಂದಷ್ಟು ಟೀ ಶರ್ಟ್ಸ್, ಜಿಮ್ ವೇರ್. ಅದಾದಮೇಲೆ ಸಿಕ್ ಮೇಕಪ್ಗೆ ಒಂದು ಪೌಚ್ನ ಇಟ್ಕೊಂಡಿದ್ದೀನಿ. ಮೇಕಪ್ ಫಿಕ್ಸರ್, ಒಂದಷ್ಟು ಫೌಂಡೇಶನ್, ಲಿಪ್ ಬಾಮ್ಸ್. ತುಂಬಾ ಲಿಪ್ ಬಾಮ್ಸ್ನ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಅವಾಗವಾಗ ಮಿಸ್ ಆಗಿಬಿಡುತ್ತೆ, ಅದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಇದಿಷ್ಟು ನಾನು ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡಾದಮೇಲೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಸಾಕಷ್ಟು ಸಲ ನಾನು ಡೆಲ್ಲಿಗೆ ಹೋಗಿದ್ದೀನಿ. ಡೆಲ್ಲಿ ಹೇಗೆ ಅಂದರೆ, ಏರ್ಪೋರ್ಟ್ ಟಚ್ ಮಾಡಿ ಅಲ್ಲೇ ಸುತ್ತಮುತ್ತ ಶೂಟಿಂಗ್ ಇರುತ್ತೆ, ಅದು ಮುಗಿಸ್ಕೊಂಡು ಇಮಿಡಿಯೇಟ್ ವಾಪಸ್ ಬರೋದು. ಬಟ್ ಆ ಸಿಟಿನ ಎಕ್ಸ್ಪ್ಲೋರ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ನಾನು ಮ್ಯಾಕ್ಸಿಮಮ್ ಹೋಗಿರೋದು ಅಂದರೆ ಆ ಏರೋ ಸಿಟಿ ಒಳಗೇ. ಸೊ ಈ ಸಲ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತಿದ್ದೀವಿ. ತುಂಬ ಜನಕ್ಕೆ ನಾನು ಇವಾಗ ಡೆಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗೆ, ಹುಷಾರಾಗಿರು, ಅಲ್ಲಿ ತುಂಬ ನೀನು ಕೇರ್ಫುಲ್ ಆಗಿರಬೇಕು, ಇದು ಜಾಸ್ತಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಐ ಆಮ್ ಎಕ್ಸೈಟೆಡ್. ಎಲ್ಲ ಸಿಟಿನೂ ಅಷ್ಟೇ, ಇಟ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಸೊ ಅದನ್ನು ಹೇಗಿದೆಯೋ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ.
ಸೊ ಐ ಆಮ್ ಎಕ್ಸೈಟೆಡ್. ಈ ಸಲ ನಾವು ಗೇಟ್ ವೇ ಆಫ್ ಇಂಡಿಯಾನ ನೋಡಬೇಕು ಅಂತಿದ್ದೀವಿ. ಕುತುಬ್ ಮಿನಾರ್, ಆಮೇಲೆ ಇನ್ನೊಂದಷ್ಟು ತಾಜ್ ಮಹಲ್ ನಾನು ನೋಡೇ ಇಲ್ಲ. ನನ್ನ ಫೋಟೋಸೆಲ್ಲ ಅಷ್ಟೇ ನೋಡಿರೋದು, ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಅದಕ್ಕೆ ಹೋಗ್ತೀವ, ಅದು ಪ್ಲ್ಯಾನಲ್ಲಿದೆ, ನೋಡೋಣ. ಅದಾದಮೇಲೆ ಒಂದಷ್ಟು ಕೆಲಸಗಳಿದೆ, ಶಾಪಿಂಗ್ ಇದೆ ಹೋಗೋಕ್ಕೆ. ಅಲ್ಲಿ ಚಾಂದ್ನಿ ಚೌಕ್ ಅಂತ ಹೇಳ್ತಾರಲ್ಲ, ಅಲ್ಲೂ ಅಷ್ಟೇ ಸಾಕಷ್ಟು ಜಾಗಗಳಿಗೆ ಹೋಗಬೇಕು ಅಂತ ಒಂದು ಲಿಸ್ಟನ್ನ ಮಾಡ್ಕೊಂಡಿದ್ದೀವಿ. ನೋಡೋಣ ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೆ ಅಂತ. ಸೊ ಇದನ್ನು ಪ್ಯಾಕ್ ಮಾಡಿಬಿಟ್ಟು ನಾನು ಡೆಲ್ಲಿಗೆ ಹೊರಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡೋದನ್ನ ಕಂಟಿನ್ಯೂ ಮಾಡಿ. ಐ ವಿಲ್ ಸಿ ಯು ಆನ್ ದ ಅದರ್ ಸೈಡ್. ಡೆಲ್ಲಿಯಲ್ಲಿ ಬಂಜಾರ ಮಾರ್ಕೆಟ್ 2 ಕಡೆ ಇದೆ. ನಾವಿವತ್ತು ಹೊಸ ಬಂಜಾರ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ವೆರೈಟಿ ಐಟಮ್ಸು ಸಿಗುತ್ತೆ. ವುಡನ್ ಫರ್ನಿಚರ್ಸ್, ಮಿರರ್ಸ್, ಪ್ಲಾಂಟರ್ಸ್, ಕ್ರಾಕರಿ, ರಗ್ಸ್, ಪ್ರತಿಯೊಂದು ಸಿಗುತ್ತೆ. ನೀವು ಹೊಸ ಮನೆ ಕಟ್ತಿದ್ರೆ ಇದು ಡೆಫಿನೆಟ್ಲಿ ಒಂದು ಆಪ್ಷನ್, ನೀವು ಟ್ರೈ ಮಾಡಲೇಬೇಕು. ಹಾಗೆ ಬಾರ್ಗೈನ್ ಮಾಡೋದಂತೂ ಮರಿಬೇಡಿ. ಅವ್ರು 100 ರೂಪಾಯಿ ಹೇಳಿದ್ರೆ 50 ರೂಪಾಯಿಂದ ಶುರು ಮಾಡಿ, ಆಗ ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ಇವತ್ತು ಲೈಟ್ ಅಂಗಡಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಬೆಲೆನೂ ಅಷ್ಟೇ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಆಗಿದೆ. ಆ್ಯಂಡ್ ಕ್ಯೂಟ್ ಆಗಿರೋ ಒಂದು ಪ್ಲೇಟ್ಸ್ ಇರ್ಬೋದು, ಸರ್ವಿಂಗ್ ಟ್ರೇಸ್ ಇರ್ಬೋದು, ಮಗ್ಸ್, ಕಪ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನೀವು ಆನ್ಲೈನಲ್ಲಿ ಏನು ನೋಡ್ತೀರಾ ಪ್ರತಿಯೊಂದು ಇಲ್ಲಿ ಸಿಗುತ್ತೆ, ಬಟ್ ಕಡಿಮೆ ಬೆಲೆಗೆ. ಸೊ ದಿಸ್ ಇಸ್ ಒನ್ ಶಾಪ್ ದಟ್ ವಿ ಎಕ್ಸ್ಪ್ಲೋರಿಂಗ್. ಈ ಥರ ಸಾಕಷ್ಟು ಶಾಪ್ಸ್ ಇದೆ ಇಲ್ಲಿ, 100ಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಬೇಕಾಗಿರೋ ಐಟಮ್ಸ್ ತೊಗೊಳಕ್ಕೆ ಒಂಥರ ಖುಷಿ ಆಗುತ್ತೆ. ಇಟ್ ಫೀಲ್ಸ್ ನೈಸ್ ಟು ಸೆಟ್ ದ ಹೋಮ್ ನೈಸ್ಲಿ, ಚೆನ್ನಾಗಿ ಡೆಕೋರೇಟ್ ಮಾಡೋದಕ್ಕೆ. ಸೊ ಒಂದು ಲೈಟ್ನ ಪರ್ಚೇಸ್ ಮಾಡಿದ್ವಿ, ದ್ಯಾಟ್ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಪ್ರತಿಯೊಂದನ್ನ ನಾನು ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ. ಸೊ ಆನ್ ಟು ದ ನೆಕ್ಸ್ಟ್ ಶಾಪ್. ಬಂಜಾರ ಮಾರ್ಕೆಟ್ ಆ್ಯಕ್ಚುಲಿ ಇಡೀ ದಿನ ನೀವು ಸ್ಪೆಂಡ್ ಮಾಡಿದ್ರು ತುಂಬ ಕಡಿಮೆ ಅನಿಸುತ್ತೆ, ಬಿಕಾಸ್ ಅಷ್ಟು ಶಾಪ್ಸ್ ಇದೆ, ಅಷ್ಟು ವೆರೈಟೀಸ್ ಇದೆ. ಸೊ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಕನ್ಫ್ಯೂಸಿಂಗ್ ಆಗುತ್ತೆ. ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಒಂದು ವಾಲ್ ಕ್ಲಾಕ್, ಲೈಟ್, ಅದಾದಮೇಲೆ ಇನ್ನೊಂದು ಡೆಕೋರೇಟಿವ್ ಪೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಐ ಫೆಲ್ಟ್ ಇಟ್ ವಾಸ್ ವರ್ತ್ ದ ಮನಿ. ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಬೆಲೆ ಇರುತ್ತೆ, ಇಲ್ಲಿ ಅದ್ರದ್ದು ಹಾಫ್ ಅಥವಾ ಕ್ವಾರ್ಟರ್ ಪ್ರೈಸ್ ಅಂತಲೇ ಹೇಳ್ಬೋದು, ಅಷ್ಟಕ್ಕೆ ಸಿಗ್ತಾ ಇದೆ. ಸೊ ಇವಾಗ ನಾವು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಏನಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈ ಡೆಲ್ಲಿ ಇಸ್ ಆಲ್ ಅಬೌಟ್ ಶಾಪಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್. ಸೊ ನೋಡೋಣ ಮುಂದೆ ಏನೇನು ಸಿಗುತ್ತೆ ಅಂತ. ಐ ವಿಲ್ ಸಿ ಯು ಟುಮಾರೋ. ಹಲೋ. ನಾವು ಸ್ಟೇ ಮಾಡ್ತಿರೋ ಹೋಟೆಲಲ್ಲಿ ಒಂದು ಸಣ್ಣ ಜಿಮ್ ಇದೆ, ಅಲ್ಲೇ ವರ್ಕೌಟ್ನ ಮಾಡ್ತಿದ್ದೀನಿ. ಬಿಕಾಸ್ ವರ್ಕೌಟ್ನ ಮಿಕ್ಸ್ ಮಾಡೋಕ್ಕಾಗಲ್ಲ, ಪ್ರತಿದಿನ ಮಾಡೇ ಮಾಡ್ತೀನಿ. ಇವತ್ತು ಲೆಗ್ಸ್ ಡೇ, ಈಗಷ್ಟೇ ಶುರು ಮಾಡಿದೆ, ಸ್ವಲ್ಪ ಹೊತ್ತಾಯಿತು. ಆ್ಯಂಡ್ ನನ್ನ ವರ್ಕೌಟ್ ಪ್ಯಾಟರ್ನು ಕೂಡ ನಾನು ಚೇಂಜ್ ಮಾಡಿದ್ದೀನಿ ಅಂತ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಮೆನ್ಷನ್ ಮಾಡಿದ್ದೆ. ಈಗ ಐ ಆಮ್ ಫೀಲಿಂಗ್ ಬೆಟರ್, ನನಗೆ ಎನರ್ಜಿ ಜಾಸ್ತಿ ಇದೆ. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಸ್ಟ್ರೆಂತ್ ಟ್ರೈನ್ ಮಾಡಿ, ತುಂಬ ಬೆನಿಫಿಟ್ಸ್ ಜಾಸ್ತಿ ಇದೆ. ಆ್ಯಂಡ್ ಕಾರ್ಡಿಯೋ ತುಂಬ ಕಡಿಮೆ ಮಾಡಿದ್ದೀನಿ, ವಾಕಿಂಗ್ ಜಾಸ್ತಿ ಮಾಡಿದ್ದೀನಿ. ಆಲ್ಮೋಸ್ಟ್ 10,000 to 12,000 ಸ್ಟೆಪ್ಸ್ ಪ್ರತಿದಿನ ನಾನು ನಡೀತಾ ಇದ್ದೀನಿ. ಸೊ ನನ್ನ ಬಾಡೀಲಿ ಎನರ್ಜಿ ಚೆನ್ನಾಗಿದೆ, ಮಾಸ್ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಆರ್ ಜಿಮ್. ನಾವಿವತ್ತು ಇಂಡಿಯಾ ಗೇಟ್ಗೆ ಬಂದಿದ್ದೀವಿ. ಇದೊಂದು ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಅಂತಲೇ ಹೇಳ್ಬೋದು ಡೆಲ್ಲಿಗೆ ಬಂದಾಗ. ಹಾಗೆ ಇದು ವಾರ್ ಮೆಮೋರಿಯಲ್ ಕೂಡ. ಸೊ ಇಲ್ಲಿ ನಿಮಗೆ ಅಮರ್ ಜವಾನ್ ಜ್ಯೋತಿ ಕೂಡ ಸಿಗುತ್ತೆ. ಇಂಡಿಯಾ ಪಾಕಿಸ್ತಾನ್ 1971 ವಾರ್ ಆದಮೇಲೆ ಆ ಒಂದು ಜ್ಯೋತಿನ ಬೆಳಗ್ತಾರೆ. ಅದು ಇಲ್ಲಿವರೆಗೂ ಆರೋದಿಲ್ಲ, ಒಂಥರ ಎಟರ್ನಲ್ ಫ್ಲೇಮ್ ಅಂತಲೇ ಕರೀತಾರೆ. ಸೊ ಇಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ. ಇದು ಟೂರಿಸ್ಟ್ ಜಾಗ ಕೂಡ. ನನಗೂ ಒಂದು ಆಸೆ ಇತ್ತು, ಕನಸಿತ್ತು, ಇಂಡಿಯಾ ಗೇಟ್ ನೋಡಬೇಕು, ತಾಜ್ ಮಹಲ್ ನೋಡಬೇಕು ಅಂತಲ್ಲ. ಸೊ ಇವಾಗ ಆ ಆಸೆ ಪೂರ ಆಗಿದೆ. ಬನ್ನಿ ಹೋಗಿ ನೋಡೋಣ. ಕತ್ಲೆ ಆಗಬೇಕು, ಲೈಟಿಂಗ್ ಎಲ್ಲ ನಿಮಗೆ ನೀಟಾಗಿ ಕಾಣಬೇಕು ಅಂತಂದರೆ. ಸೊ ಲೆಟ್ಸ್ ಗೋ ಸಿ, ಕಮ್. ಆರ್ಮ್ಡ್ ಫೋರ್ಸಸ್ ಬಗ್ಗೆ ಮೂವೀಸ್ನ ಮಾಡಿದಾಗ ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಈಸ್ ಅಮರನ್. ಆ ಪ್ರಮೋಷನ್ಸ್ ಟೈಮಲ್ಲಿ ಒಂದು ಜಾಗನ ತೋರಿಸಿದ್ರು. ಇದೇ ಆ ಜಾಗ. ವಾರ್ ಟೈಮಲ್ಲಿ ನಮ್ಮ ಸೈನಿಕರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಾರಲ್ಲ, ಅವ್ರಿಗೆಲ್ಲರ ಹೆಸರು ಇಲ್ಲಿ ಬರ್ತಿದ್ದಾರೆ. ಇದು ಅಮರ ಜ್ಯೋತಿ.
ಅವರ ತ್ಯಾಗನ ರೆಸ್ಪೆಕ್ಟ್ ಮಾಡೋದಕ್ಕೆ ಹಾಗೆ ಅವರನ್ನು ಕಾಯೋದಕ್ಕೆ ಈ ಜ್ಯೋತಿ ಯಾವಾಗಲೂ ಉರಿತಾನೆ ಇರುತ್ತೆ. ನೀವು ಒಬ್ಬರನ್ನ ಇಲ್ಲಿ ನೋಟಿಸ್ ಮಾಡಿರ್ಬೋದು. ನಾನು ಫಸ್ಟ್ ಮ್ಯಾನಿಕ್ವಿನ್ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಹತ್ರ ಹೋಗಿ ನೋಡಿದಾಗ ಗೊತ್ತಾಯಿತು ಅವರು ಮಳೆ ಚಳಿ ಬಿಸಿಲು ಏನೇ ಬರಲಿ ಅವ್ರು ಹಾಗೆ ನಿಂತಿರಬೇಕು, ಪ್ರತಿಯೊಬ್ಬರನ್ನೂ ಕಾಯೋದಕ್ಕೂ. ನನಗೆ ನಿಜವಾಗ್ಲೂ ಈ ಜಾಗಕ್ಕೆ ಬಂದ ಮೇಲೆ ಆರ್ಮ್ ಫೋರ್ಸಸ್ ಮೇಲೆ ಇದ್ದಂಥ ರೆಸ್ಪೆಕ್ಟ್ ಇನ್ನೂ ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ಅವರು ಮತ್ತು ಅವರ ಫ್ಯಾಮಿಲೀಸ್ ಮಾಡಿರೋ ತ್ಯಾಗಕ್ಕೆ ನಾನು ಇಲ್ಲಿಂದಾನೇ ಸಲ್ಯೂಟ್ ಮಾಡಬೇಕು ಅಂತ ಅನಿಸ್ತಿದೆ. ಹಾಗೆ ದೇಶ ಸೇವೆ ಮಾಡೋ ಒಬ್ಬರನ್ನ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಕೂಡ ಆಗ್ತಿದೆ. ನಾವಿವಾಗ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಚಾಂದ್ನಿ ಚೌಕ್ಗೆ ಪರಾಠ ಗಲ್ಲಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇದು ತುಂಬ ಫೇಮಸ್, ಗೂಗಲಲ್ಲೂ ಸಿಗುತ್ತೆ. ಇದರ ಹೆಸರು ಗಾಯಾ ಪ್ರಸಾದ್ ಶಿವ್ ಚರಣ್ ಅಂಗಡಿ ಹೆಸರು. ಸೊ ಇದು ಪರಾಠ, ರಬ್ಡಿ ಪರಾಠ, ಚಿಲ್ಲಿ, ಸಾಕಷ್ಟು ಆಪ್ಷನ್ಸ್ ಇದೆ. ಹಾಗೆ ಇಲ್ಲೇ ಮೇನ್ ರೋಡಲ್ಲಿ ಅಕ್ಷಯ್ ಕುಮಾರ್ ಮತ್ತು ದೀಪಿಕಾ ಪಡ್ಕೊಂಡು ಚಾಂದ್ನಿ ಚೌಕ್ ಚೈನಾ ಅನ್ನೋ ಸಿನಿಮಾ ಕೇಳಿರ್ಬೋದು, ಅದೆಲ್ಲ ಶೂಟಿಂಗ್ ಆಗಿದೆ ಇಲ್ಲೇ. ಸೊ ದಿಸ್ ಫೀಲ್ಸ್ ವೆರಿ ನೈಸ್. ಸಿಕ್ಕಾಪಟ್ಟೆ ಗಲ್ಲಿಯಲ್ಲಿ ಚಿಕ್ಕ ಅಂಗಡಿ ಇದೆ. ಸೊ ಟೇಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಊಟನ. ನಾವಿವತ್ತು ಬಂಗ್ಲಾ ಸಾಹಿಬ್ ಗುರುದ್ವಾರಕ್ಕೆ ಬಂದಿದ್ದೀವಿ. ಇದು ತುಂಬಾನೇ ಸ್ಪಿರಿಚುವಲ್ ಮತ್ತೆ ಹಿಸ್ಟಾರಿಕ್ ವ್ಯಾಲ್ಯೂಸ್ ನ ಹೊಂದಿದೆ. ಇಲ್ಲಿ ಸರೋವರ ಅಂತ ಒಂದು ವಾಟರ್ ಪಾಂಡ್ ತರ ಕ್ರಿಯೇಟ್ ಮಾಡಿದ್ದಾರೆ. ನೀವು ಏನೇ ಹೇಳ್ಕೊಂಡು ಕೈ ಹಾಕಿದ್ರು ಅಫಿಷಿಯಲ್ಸ್ ಬಂದು ನಿಮ್ ಕೈನ ಬರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ವೆರಿ ಪೀಸ್ಫುಲ್ ಪ್ಲೇಸ್. ಏನೋ ನನಗೆ ಗೊತ್ತಿಲ್ಲ, ಒಂಥರ ಕಣ್ಣಲ್ಲಿ ನೀರು ಬಂತು ಅಲ್ಲಿ ಒಳಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತಾಗ. ಸೊ ದಿಸ್ ಇಸ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸಸ್. ಅಂಡ್ ಏನೇ ಕೇಳ್ಕೊಂಡ್ರು ನೀವು ಬೇಡ್ಕೊಂಡ್ರು ಅದು ನಿಜ ಆಗತ್ತೆ ಅಂತ ಹೇಳ್ತಾರೆ. ನೀವು ಬಂದಿದ್ದಕ್ಕೆ ಒಂಥರ ಮನಸ್ಸಿಗೆ ತೃಪ್ತಿ ಆಯಿತು. ನಾವಿವತ್ತು ಕುತುಬ್ ಮಿನಾರ್ಗೆ ಬಂದಿದ್ದೀವಿ. ತುಂಬ ಅಮೇಝಿಂಗ್ ಆಗಿದೆ ಈ ಜಾಗ. ಆ್ಯಂಡ್ ಇದು ಮುಸ್ಲಿಂ ರೂಲರ್ಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಒಂದು 5 ಸ್ಟೋರಿ ಬಿಲ್ಡಿಂಗ್ನ ಅವರು ಕಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ ಜಾಗ. ಓ, ಫ್ಲೈಟ್ ಕೂಡ ಹೋಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ದ ಅಯನ್ ಪಿಲ್ಲರ್. ಇದು ರಸ್ಟ್ ಆಗೋದಿಲ್ಲ, ಹಾಗೆ ಇದೆ, ತುಂಬ ಚೆನ್ನಾಗಿದೆ. ದಿಸ್ ಇಸ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ನೀವು ಟಿಕೆಟ್ನ ಪೇ ಮಾಡಬೇಕಾಗತ್ತೆ, 35 ರುಪೀಸ್ ಮಿನಿಮಲ್ ಚಾರ್ಜಸ್. ಆ್ಯಂಡ್ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ, ಆಬ್ವಿಯಸ್ಲಿ ಪರ್ಮಿಷನ್ ಇಲ್ಲ. ಬಟ್ ದಿಸ್ ಇಸ್ ಒನ್ ಆಫ್ ದ ನೈಸ್ ಪ್ಲೇಸ್ ಟು ವಿಸಿಟ್ ಆ್ಯಂಡ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿರೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.